ಒಂದು ಸುಂದರವಾದ ಹಳ್ಳಿಯ ತೋಟದಲ್ಲಿ ಕೆಂಪು ಬಣ್ಣದ ಮಿನುಗುವ ಆಪಲ್ ಮರ ಇತ್ತು. ಆ ಮರದ ಮೇಲೆ ಒಂದು ಚಿಕ್ಕ ಆಪಲ್ ಇತ್ತು. ಅದರ ಹೆಸರು ಅಪ್ಪು. ಅಪ್ಪು ಸಾಮಾನ್ಯ ಆಪಲ್ ಅಲ್ಲ, ಅದು ಮಾತನಾಡುತ್ತಿತ್ತು. ಪ್ರತಿ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಅಪ್ಪು ಹಸನ್ಮುಖವಾಗಿ ಹೇಳುತ್ತಿತ್ತು, ಶುಭೋದಯ ಸೂರ್ಯನೇ, ಇಂದು ನನ್ನ ದಿನ ಹೇಗಿರಬಹುದು? ಸನ್. ಪಕ್ಕದಲ್ಲಿದ್ದ ಹೂಗಳು ನಗುತ್ತಾ, ನೀನು ತುಂಬಾ ಕ್ಯೂಟ್ ಅಪ್ಪು, ಎಲ್ಲರಿಗೂ ಇಷ್ಟವಾಗ್ತೀಯಾ ಎಂದವು. ಅಪ್ಪುಗೆ ತುಂಬಾ ಸಂತೋಷ. ಆದರೆ ಒಂದು ದಿನ ಅಪ್ಪು ಸ್ವಲ್ಪ ದುಃಖಪಟ್ಟಿತು. ನನ್ನನ್ನು ಯಾರಾದರೂ ತಿನ್ನೋದ್ರಿಂದ ನಾನು ಮಾಯವಾಗಿ ಬಿಡ್ತೀನಲ್ಲ ಎಂದು ಚಿಂತಿಸಿತು. ಆಗ ಆಪಲ್ ಮರ ತಾಯಿಯಂತೆ ಹೇಳಿತು, ಅಪ್ಪು, ನಿನ್ನ ಜೀವನದ ಉದ್ದೇಶ ಮಕ್ಕಳಿಗೆ ಆರೋಗ್ಯ ಕೊಡೋದು. ಅದೇ ನಿನ್ನ ಸಂತೋಷ. ಟ್ರೀ, ಹಾರ್ಟ್. ಅಷ್ಟರಲ್ಲಿ ಒಂದು ಚಿಕ್ಕ ಹುಡುಗಿ ರಾಣಿ ತೋಟಕ್ಕೆ ಬಂತು. ಅವಳು ಅಪ್ಪುವನ್ನು ನೋಡಿ, ಅಮ್ಮ, ಎಷ್ಟು ಸುಂದರ ಆಪಲ್ ಎಂದಳು. ಅಪ್ಪು ನಗುತ್ತಾ ನಿಧಾನವಾಗಿ ಹೇಳಿತು, ನನ್ನನ್ನು ತಿಂದರೆ ನೀನು ಆರೋಗ್ಯವಾಗಿರ್ತೀಯಾ, ಸಂತೋಷವಾಗಿರ್ತೀಯಾ? ರಾಣಿ ಅಚ್ಚರಿಯಿಂದ ಕೇಳಿತು, ಅಯ್ಯೋ, ಆಪಲ್ ಮಾತನಾಡುತ್ತಿದೆಯಾ? ಅಪ್ಪು ನಗುತ್ತಾ, ಹೌದು, ಒಳ್ಳೆಯ ಮಕ್ಕಳ ಜೊತೆ ನಾನು ಮಾತನಾಡ್ತೀನಿ ಎಂದಿತು. ರಾಣಿ ಸಂತೋಷದಿಂದ ಅಪ್ಪುವನ್ನು ತಿಂದಳು. ಆ ಕ್ಷಣದಲ್ಲಿ ಅಪ್ಪು ತನ್ನ ಕರ್ತವ್ಯ ಪೂರ್ಣ ಮಾಡಿದ ಸಂತೋಷವನ್ನು ಅನುಭವಿಸಿತು. ಆ ದಿನದಿಂದ ರಾಣಿ ಪ್ರತಿದಿನ ಹಣ್ಣು ತಿನ್ನಲು ಶುರು ಮಾಡಿದಳು. ಅಪ್ಪುವಿನ ಕಥೆ ಹಳ್ಳಿಯಲ್ಲೆಲ್ಲ ಪ್ರಸಿದ್ಧವಾಯಿತು. ಕಥೆಯ ನೀತಿ: ಆರೋಗ್ಯ ನೀಡುವುದು ಅತಿ ದೊಡ್ಡ ಸಂತೋಷ. ಇತರರಿಗೆ ಒಳ್ಳೆಯದು ಮಾಡಿದರೆ ಜೀವನ ಅರ್ಥಪೂರ್ಣವಾಗುತ್ತದೆ.